ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದಂಥ ಸಮೋಸ ಮಾಡಿ ತೋರಿಸ್ತಾ ಇದ್ದೀವಿ. ನೋಡ್ಬೋದು ನೀವು. ನಮಗೆ ಸಮೋಸಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನಮಗೆ ಇಲ್ಲಿ ನಾನು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡ್ಬೋದು ನೀವು. ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಓಂ ಕಾಳು, ಉಪ್ಪು ಬೇಕಾಗುತ್ತೆ. ಹಿಟ್ಟು ಕಲಸೋಕ್ಕೆ ತುಪ್ಪ ಬೇಕಾಗುತ್ತೆ. ನಾವು ಸಮೋಸ ಕಲಿಸ್ಕೋಬೇಕಲ್ರಿ. ಈಗ ಇಲ್ಲಿ ನೋಡ್ಬೋದು ಒಂದು ಅಚ್ಚ ಖಾರದ ಪುಡಿ, ಮತ್ತು ಇಲ್ಲಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಇದು ಆಮ್ಚೂರ್ ಪೌಡ್ರ್ ಇದೆ, ಇದು ಚಾಟ್ ಮಸಾಲ ಇದೆ. ಇಲ್ಲಿ ನೋಡ್ಬೋದು ನೀವು ಕಾಳು, ಇದು ಮಟಕೆ ಕಾಳು ಅಂತನ್ಬೋದು. ಇದು ನಾವು ತೊಗೊಂಡ್ಬಿಟ್ಟು ನಾವು ಇವತ್ತು ನಿಮಗೆ ಇದರೊಳಗೆ ಇದು ಮಾಡಿ ತೋರಿಸ್ತಾ ಇದ್ದೀವಿ, ಸಮೋಸ ಮಾಡಿ ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಇದು ಶುಂಠಿ ಇದೆ, ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಇದೆ, ಮತ್ತು ಇದು ನಮಗೆ ಸೇವ್ ಬೇಕಾಗುತ್ತೆ ನಾವು ಅದರೊಳಗೆ ಸ್ಟಫಿಂಗ್ ಹಾಕೋಕ್ಕೆ. ಮತ್ತು ಇಲ್ಲಿ ಸ್ವಲ್ಪ ಶೇಂಗದ ಕಾಳಿದೆ. ಇದನ್ನು ನಾವು ಫ್ರೈ ಮಾಡ್ಕೊಂಡು ಇದರೊಳಗೆ ಸೇರಿಸಿಬಿಟ್ಟು ಹಾಕ್ತೀವಿ. ಇದೆಲ್ಲ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಇವಾಗ ನಾವು ಫಸ್ಟಿಗೆ ಇದನ್ನು ನಾವು ಇವಾಗ ಬೇಯಿಸ್ಕೊಳ್ಳೋಣ. ನಾವು ಒಗ್ಗರಣೆ ಹಾಕೊಳ್ಳೋಣ. ಇದು ಬರೀ ನಾನು ಒಂದು 4 ಅವರ್ಲಿಂದ ಇದು ನೀರಲ್ಲಿ ಹಾಕಿ ನೆನೆಸಿದ್ದೇನೆ. ಒಂದು 4 ಅವರ್ ಮುಂಚೆನೇ ನೆನೆಸ್ಬೇಕಿದು. ಇವಾಗ ನಾವು ಒಗ್ಗರಣೆ ಹಾಕೊಳ್ಳೋಣ. ಈಗ ನೋಡ್ಬೋದು ನಾವು ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಒಂಚೂರು ಎಣ್ಣೆಯನ್ನು ಹಾಕುತ್ತಾ ಇದ್ದೀನಿ. ನೋಡ್ಬೋದು ನೀವು. ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕ್ರಿ. ಈಗ ನೋಡ್ತಾ ಇದ್ದೀರಾ, ನಮ್ಮದು ಸ್ವಲ್ಪ ಎಣ್ಣೆ ಕಾದಿದೆ. ನಾನು ಇದನ್ನು ಶೇಂಗದ ಕಾಳನ್ನು ಹುರಿದ್ಬಿಟ್ಟು ನಾನು ಎತ್ತಿಟ್ಕೊಳ್ತೀನಿ ರೀ. ಈಗ ನೋಡ್ಬೋದು ನೀವು, ನಮ್ಮದು ಶೇಂಗದ ಕಾಳು ಲೈಟಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾಯಿದೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮತ್ತು ನೋಡಿ ಕಂಟಿನ್ಯೂ ಆಗಿ, ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮೇನ್ ಅಂದರೆ ನಮಗೆ ಸಬ್ಸ್ಕ್ರೈಬ್ ಆಗಬೇಕಾಗಿದೆ. ಪ್ಲೀಸ್ ಎಲ್ಲರೂ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಇವಾಗ ಫ್ರೈ ಆಗಿದೆ. ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ ಅಲ್ರಿ. ಇವಾಗ ನಾನು ಶುಂಠಿಯನ್ನು ಹಾಕ್ಕೊತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಒಂಚೂರು ಹಾಕೋತಾ ಇದ್ದೀನಿ. ಈಗ ಇದನ್ನು ಒಂಚೂರು ಬಿಸಿ ಆಗಬೇಕು. ಈಗ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಇದು ಕಾಳನ್ನು ನೆನೆಸ್ಕೊಂಡಿದ್ದೇವಲ್ರಿ. ಇವಾಗ ಕೆಂಪಗಾದ ಟೈಮ್ನಲ್ಲೇ ನಾವು ಇದಕ್ಕೆ ಇವಾಗ ಕಾಳನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು, ಈಗ ನಾನು ಕಾಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ರೀ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ. ನಾವಿದನ್ನು ಚೆನ್ನಾಗಿ ಇದೇ ಥರನೇ ಬೇಯಿಸ್ಕೋಬೇಕು. ಒಂದು 5 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಇದೇ ಥರನೇ ಬೇಯಿಸ್ಕೋಬೇಕು. ನೀವು ಬೇಕಿದ್ರೆ ಒಂಚೂರು ನೀರು ಹಾಕಿನೂ ಇದು ಮೆತ್ತಗಾಗಂಗೆ ಬೇಯಿಸ್ಕೋಬೇಕ್ರಿ. ನೋಡ್ಬೋದು ನೀವು, ಇದು ಒಂದು 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ. ಈಗ ನೋಡ್ಬೋದು, ನಾನು ಮುಚ್ಚಳವನ್ನು ಮುಚ್ಚಿ ಒಂದು 5ರಿಂದ 6 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ. ಈಗ ನೋಡ್ಬೋದು ರೀ, ನಮ್ಮದು ಆ ಕಡೆ ನಮ್ಮದು ಕಾಳು ಬೇಯ್ತಾ ಇರುತ್ತೆ. ನಾವು ಇಲ್ಲಿ ಇವಾಗ ಇದಕ್ಕೆ ಸಮೋಸ ಮಾಡಲಿಕ್ಕೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಈ ಹಿಟ್ಟಿಗೆ ನಾವೀಗ ಸ್ವಲ್ಪ ಓಂ ಕಾಳು ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು, ನಾನು ಉಪ್ಪು ಇನ್ನೊಂಚೂರು ತೆಗೆದಿದ್ದೀನಿ. ಇವಿಷ್ಟು ಹಾಕೋತಾ ಇದ್ದೀನಿ ಇದಕ್ಕೆ. ಈ ಟೈಮ್ನಲ್ಲಿ ಇದಕ್ಕೆ ಒಂಚೂರು
ತುಪ್ಪವನ್ನು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ತುಪ್ಪ ಆಗಲ್ಲ ಅಂತಂದರು ನೀವು ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ನೋಡ್ಬೋದು ನಾನು ಒಂಚೂರು ತುಪ್ಪ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಈ ಥರ ಕಲಿಸ್ಬೇಕ್ರಿ. ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೆಲ್ಲ ಹಿಟ್ಟು ಹೆಂಗೆ ಆಗಬೇಕಂದ್ರೆ ನೋಡ್ಬೋದು ರೀ. ನಾವು ಈ ಥರ ಮಾಡಿದ್ರೆ ಈ ಥರ ನಮಗೆ ಉಂಡೆ ಥರ ಬರಬೇಕು ನೋಡಿರಿ. ಈ ಥರನೇ ನಾವು ಇದು ಸಮೋಸಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ತುಂಬ ಗಟ್ಟಿನೂ ಲಟ್ಟಿಸ್ಬಾರ್ದು, ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು, ತುಂಬ ಲೂಸ್ನೂ ಕಲಿಸ್ಕೋಬಾರ್ದು. ಮೀಡಿಯಮ್ ಸೈಜ್ ಕಲಿಸ್ಕೋಬೇಕು. ನಮ್ಮದು ಆ ಕಡೆ ಕಾಳು ಬೇಯೋಷ್ಟಿಗೆ ಈ ಕಡೆ ನಾನು ಹಿಟ್ಟನ್ನು ಕಲಿಸ್ತೀನಿ. ಈಗ ನೀವು ನೋಡ್ಬೋದು ನಾನು ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ಚೂರು ನೀರನ್ನು ಹಾಕ್ತಾಯಿದ್ದೀನಿ, ತುಂಬ ಬೇಡ, ಚೂರು ನೀರು. ಇದು ಸ್ವಲ್ಪ ಎಣ್ಣೆ ಒಳಗೆ ಬೆಂದಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಈಗ ನೋಡ್ಬೋದು ನೀವು ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು ಗರಂ ಮಸಾಲ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ನೀವು ನೋಡ್ಬೋದು ಇಲ್ಲಿ ಚಾಟ್ ಮಸಾಲ ಇದೆ, ಆಮ್ಚೂರ್ ಪೌಡ್ರ್ ಇದೆ, ಇದನ್ನು ಸಹ ಹಾಕ್ತಾಯಿದ್ದೀನಿ ನಾನು. ಇವೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಈ ಮಸಾಲ ಹಾಕಿವಲ್ರಿ ಎಲ್ಲನೂ ಚೆನ್ನಾಗಿ ಬೇಯಬೇಕು. ನಾನು ಅವಾಗೆ ಒಂಚೂರು ಉಪ್ಪನ್ನು ಹಿಟ್ಟು ಕಲಿಸ್ಬೇಕಾದ್ರೆ ಹಾಕಿದ್ದೀನಿ. ಈಗ ಇಲ್ಲಿ ಇನ್ನೊಂಚೂರು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ನಮಗೆ ಸ್ಟಫಿಂಗ್ ಮಾಡೋಕ್ಕೆ ಬೇಕಲ್ರಿ, ಈಗ ಹಾಕಿ ನಾನು ಚೆನ್ನಾಗಿ ಕಲಿಸ್ಬೇಕು. ಈಗಾಗಲೇ ನಮ್ಮದು ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಬೆಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕು. ಯಾಕಂದರೆ ಇದು ನಮಗೆ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಈ ಥರ ನಾವು ಗರಿ ಮಾಡಿದರೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನಬೇಕಾದ್ರೆ. ನೀವು ಎಲ್ಲರೇ ಹೊರಗಡೆ ಊರಿಗೆಲ್ಲ ಟ್ರಾವೆಲ್ ಅದು ಮಾಡಬೇಕಾದ್ರೆ ಈ ಥರ ನೀವು ಸಮೋಸಗಳನ್ನು ಮಾಡಿ ಇಟ್ಕೊಂಡು ಹೋದರೆ ಇದು ಹಾಳಾಗೋದಿಲ್ಲ. ಇದು ಎಲ್ಲನೂ ನಾವು ನೀರು ಹೋಗೋ ತನಕ ನೋಡಿರಿ ಎಣ್ಣೆ ಅಷ್ಟೇ ಬಿಟ್ಕೋತಾ ಇದೆ, ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ. ಇವಾಗ ಇದು ಆಗಿದೆ. ನಾನು ಇನ್ನೊಂದು ಸ್ವಲ್ಪ ನೀರು ಹೋಗಬೇಕು. ನೀರು ಹೋದ ತಕ್ಷಣ ನಾನು ಇದನ್ನು ಆಫ್ ಮಾಡ್ಕೋತೀನಿ. ಅಲ್ಲಿ ತನಕ ಇನ್ನೊಂದು 2 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸ್ತೀನಿ. ನೋಡಿರಿ ನಾನು ನೀರನ್ನು ಚೂರೇ ಹಾಕಿಬಿಟ್ಟು ನಾನು ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ನೀವು ಮನೆಯಲ್ಲಿ ಮಾಡಿರಿ, ಇದು ತುಂಬ ಈಸಿ. ಸ್ವಲ್ಪ ಕಾಳು ನೆನೆದ್ರೆ ಸಾಕು. ನೋಡ್ಬೋದು ನಮ್ಮದು ಹಿಟ್ಟು ಸ್ವಲ್ಪ ಕಲಿಸ್ಕೊಂಡಾಗಿದೆ. ಇನ್ನೊಂದು ಸ್ವಲ್ಪ ನಾನು ಚೆನ್ನಾಗಿ ಇದನ್ನು ಇದೇ ಥರನೇ ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ರಿ. ಇದು ತುಂಬ ರುಚಿ ಇರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿ. ಮಕ್ಕಳಾಗಲಿ ದೊಡ್ಡವರಾಗಲಿ ಇಷ್ಟಪಡ್ತಾರೆ. ನಾವು ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಮಾಡಿದ್ರೆ ನೀವು ನೋಡ್ಬೋದು ನಮ್ಮದೆಲ್ಲ ನೀರೆಲ್ಲ ಹೋಗಿದೆ. ಈಗ ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಒಂಚೂರು ಆರ್ಲಕ್ಕೆ ಬಿಡ್ತೀನಿ ರೀ. ಇದು ಆರಿದ ಮೇಲೆ ನಾನು ಮಾಡ್ಕೊತೀನಿ ಸ್ಟವ್. ನೀವು ನೋಡ್ಬೋದು ನಾನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನಮ್ಮದು ಆ ಕಡೆ ನಾನು ಕಾಳನ್ನು ಬೇಯಿಸ್ಕೊಂಡಿದ್ದೆ ಅಲ್ರಿ, ಅದನ್ನೆಲ್ಲ ಈಗ ಆಫ್ ಮಾಡಿದ್ದೀನಿ. ಇವಾಗ ನಾನು ಸಮೋಸವನ್ನು ಮಾಡಬೇಕಾದ್ರೆ ಇದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ತೀನಿ. ಇದು ತುಂಬ ಗಟ್ಟಿಗೂ ಆಗ್ಬಾರ್ದು, ತುಂಬ ಲೂಸ್ನೂ ಆಗಬಾರ್ದು. ಹಿಟ್ಟು ಈ ಥರ ಇರಬೇಕ್ರಿ. ನೋಡಿರಿ ಈ ಥರ ಹಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಈ ಥರ ನೋಡ್ಬೋದು ಇಲ್ಲಿ ನೋಡಿರಿ. ಈ ಥರ ಇನ್ನೂ ಗಟ್ಟಿನೇ ಇದೆ ಹಿಟ್ಟು. ಈ ಥರ ನಾವು ಚೆನ್ನಾಗಿ ಕರೆಕ್ಟಾಗಿ ಈ ಥರ ಮಾಡಿಕೊಂಡು ಈಗ ಆಗಿದೆ ನಮ್ಮದು ಇದು ಹಿಟ್ಟು. ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ ಇದಕ್ಕೆ ಹಿಟ್ಟಿಗೆ. ಈಗ ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾದ್ರೆ ಇದ್ರ ಮೇಲೆ ನಾವು ಒದ್ದೆ ಬಟ್ಟೆ ಹಾಕಿ ನಾನು ಮುಚ್ಚಿಡ್ತೀನಿ. ಇದ್ರ ಮೇಲೆ ನೋಡ್ಬೋದು ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಬೇರೆ ಬೌಲಿಗೆ ಹಾಕ್ಕೊಂಡು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದರೊಳಗೆ ಒಂಚೂರು ಆಯಿಲ್ ಇದೆ ಅಲ್ರಿ, ಅದಕ್ಕೆ ನಾವು ಈಗ ಇದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತೀವಿ. ಇದು ಸೇವು
ಇದು ಸೇವು ಮತ್ತು ಶೇಂಗದ ಕಾಳು ಇದ್ರ ಜೊತೆಗೆ ಇರಬೇಕು. ಇದರಲ್ಲಿ ಸ್ವಲ್ಪ ಆಯಿಲ್ ಇದೆ ಅಂತೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಸೇವು ಹಾಕ್ಕೊಳ್ರಿ, ಸೇವು ಮತ್ತು ಶೇಂಗದ ಕಾಳು. ಇದು ನಮಗೆ ಸಮೋಸೆಗೆ ಬೇಕಾಗಿರೋಂಥದ್ದು. ಇನ್ನೊಂದು ಸ್ವಲ್ಪ ಸಮೋಸ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸಮೋಸ ಚೆನ್ನಾಗಿರಬೇಕು, ತಿನ್ನೋ ಟೈಮಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕಾಗಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ತುಂಬ ರುಚಿಯಾಗಿರುತ್ತೆ. ಇವಾಗ ನನ್ನ ಮಿಕ್ಸ್ ಆಗಿದೆ. ಈಗ ನಮ್ಮದು ಹಿಟ್ಟನ್ನು ನಾವು ಒಂದು 20 ನಿಮಿಷಗಳ ಕಾಲ ನೆನೆಸಿದ್ದೆವು. ಇದರೊಳಗೆ ನೋಡ್ಬೋದು ನೀವು. ಈ ಕಡೆ ನಮ್ಮದು ಸ್ಟಫಿಂಗು ರೆಡಿಯಾಗಿದೆ. ಮತ್ತು ನಾವು ಹಿಟ್ಟನ್ನು 20 ನಿಮಿಷಗಳ ಕಾಲ ಮುಚ್ಚಿಟ್ಟಿದ್ದೆವು ನೋಡ್ರಿ. ಇವಾಗ ನಾವು ಇದನ್ನು ತೆಗೆದುಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಈ ಥರನೇ ಕಲಿಸ್ಕೊಂಡ್ಬಿಟ್ಟು ಈ ಥರ ಉಳ್ಳೆ ಮಾಡ್ಕೊಂಡಿದ್ದೀವಿ ರೀ. ನಾನು ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರನೇ ಸೈಜ್ ನೋಡಿಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೋಬೇಕು. ಈ ಥರನೇ ಕಟ್ ಮಾಡ್ಕೊಂಡು ನೀವು ಉಳ್ಳೆಗಳನ್ನು ಮಾಡಿ. ಈಗ ನಾವು ಈ ಕಡೆ ಎಣ್ಣೆಯನ್ನು ಬಿಸಿಗಿಟ್ಕೊಳ್ಳೋಣ. ನೋಡ್ಬೋದು ಇದನ್ನು ಲಟ್ಟಿಸ್ತಾ ಇದ್ದೀನಿ. ನೋಡ್ಬೋದು ಇದೇ ಥರನೇ, ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ, ಒಂದೇ ಥರನೇ ಲಟ್ಟಿಸ್ರಿ. ಈ ಥರನೇ ಲಟ್ಟಿಸ್ರಿ. ನೋಡಿರಿ, ತುಂಬ ದಪ್ಪನೂ ಆಗಿಲ್ಲ, ತೆಳುವೂ ಆಗಿಲ್ಲ. ನಮ್ಮದು ಸ್ವಲ್ಪ ಈ ಥರ ದಪ್ಪನೇ ಇದೆ, ನೋಡ್ಕೋಬೋದು ನೀವು. ಈ ಥರನೇ ನಾನು ಮೊದಲೊಂದು ಕಟ್ ಮಾಡಿ ತೋರಿಸ್ತೀನಿ. ಈ ಭಾಗ ಕಟ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಈಗ ಇದನ್ನು ನಾನು 2 ಆಕಾರ ಮಾಡಿ ನೋಡ್ರಿ. ಇದನ್ನು ನಾವು ಈ ಥರ ಇಲ್ಲಿ ಈ ಥರ ನಾವು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಇದು ಈ ಥರ ಬರಬೇಕ್ರಿ. ಇಲ್ಲಿ ನೋಡ್ರಿ, ಫುಲ್ ಕವರ್ ಆಯ್ತಿದು. ಈ ಥರನೇ ನಾವು ಒಳಗಡೆಲಿಂದ ಮತ್ತು ಇಲ್ಲಿ ಹೊರಗಡೆಲಿಂದ ಚೆನ್ನಾಗಿ ಈ ಥರನೇ ಪ್ರೆಸ್ ಮಾಡಿದ್ದೆ, ನೋಡ್ಬೋದು ನೀವು. ಈಗ ನಾವು ಇದನ್ನು ಸ್ಟಫಿಂಗ್ ಹಾಕೋಕ್ಕೆ ರೆಡಿಯಾಗಿದೆ ನಮ್ಮದು ಮೋಲ್ಡು, ನೋಡ್ಬೋದು ನೀವು. ಈಗ ನಾವು ಇದಕ್ಕೆ ಒಂಚೂರು ನೀರನ್ನು ಹಚ್ಕೊಳ್ಳೋಣ ಎಡ್ಜಿಗೆ, ಯಾಕಂದರೆ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ನೋಡ್ರಿ. ಇದಕ್ಕೆ ನಾವು ನೀರು ಹಚ್ಕೊಂಡ್ರೆ ಇದು ಚೆನ್ನಾಗಿ ಆಗುತ್ತೆ, ನೋಡ್ಬೋದು ನೀವು. ಒಳಗೆ ಈ ಥರ ನಮಗೆ ಜಾಗ ಸಿಗುತ್ತೆ ಹಾಕ್ಲಿಕ್ಕೆ. ಈ ಥರನೇ ನೀವು ಶೇಪ್ ಮಾಡಿ ಇದನ್ನು ನೀವು ಒಳಗಡೆ ಚೆನ್ನಾಗಿ ತುಂಬಬೇಕು. ಎಷ್ಟಾಗುತ್ತೋ ಅಷ್ಟು ತುಂಬಿ. ದೊಡ್ಡದಿದ್ದರೆ ಸ್ವಲ್ಪ ಜಾಸ್ತಿ ಹಿಡಿಬೋದು, ಸಣ್ಣದಿದೆ ಅಲ್ರಿ, ಅದಕ್ಕೆ ಸ್ವಲ್ಪ ಕಡಿಮೆ ಹಿಡಿಯುತ್ತೆ. ಈಗ ನಾವು ಇದನ್ನು ನೀವು ನೋಡ್ಬೋದು ನಮ್ಮದು ಸಮೋಸ ರೆಡಿಯಾಗಿದೆ. ನಾವು ಫಸ್ಟಿಗೆ ಇದನ್ನು ಈ ಥರನೇ ಕೂಡಿಸ್ಕೊಳ್ಳೋಣ್ರಿ, ನೋಡ್ಬೋದು ನೀವು. ಈಗ ಇದೇ ಥರನೇ ಕೂಡಿಸ್ಕೊಂಡು ನಾನು ಈ ಥರ ನೋಡ್ರಿ ಹಿಂಗೆ ಮಾಡ್ಕೊಂಡು, ಈಗ ನಾನು ಫಸ್ಟಿಗೆ ಈ ಕಡೆ ಮಧ್ಯೆ ಕೂಡಿಸ್ಕೊಂಡಿನಲ್ರಿ. ಈಗ ಮತ್ತೆ ಇದು ಸ್ಟಫಿಂಗ್ದು ಒಳಗೆ ಇರಬೇಕು, ಇದು ಮೇಲೆ ಇರಬೇಕು, ನೋಡ್ಬೋದು ನೀವು. ಈ ಥರನೇ ನಾವು ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಈ ಥರನೇ ನೋಡ್ಬೋದು ನಮ್ಮದು ಸಮೋಸ ರೆಡಿಯಾಗಿದೆ. ಈಗ ನಾನು ಇದೇ ಥರನೇ ಇನ್ನೊಂದು ಮಾಡ್ಕೊತೀನಿ. ಈಗ ಇದನ್ನು ಈ ಥರನೇ ನಾನು ಮಡ್ಚ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಇಲ್ಲಿ ನೋಡ್ರಿ, ಮೇನ್ ಅಂತಂದರೆ ಇದನ್ನು ನಾವು ಒಳಗೆ ಒಂದು ಕೈ ಹಾಕಿಬಿಟ್ಟು ಒಳಗೆ ಒಂದು ಬೆರಳು ಈ ಥರ ಇಟ್ಟು ಈ ಥರನೇ ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೋದು. ನಿಮಗೆ ಬಿಸ್ತದಂತೇಳಿ ಅಂತಂದರೆ ಒಂದು ಸ್ವಲ್ಪ ನೀವು ಅದು ನೀರನ್ನು ಹಾಕಿನೂ ಪ್ರೆಸ್ ಮಾಡ್ಬೋದು. ನನಗೆ ಪ್ರಾಕ್ಟೀಸ್ ಇದೆ, ಹಾಗಾಗಿ ನೋಡ್ಬೋದು ನೀವು. ಇದು ನನಗೆ ಪ್ರಾಕ್ಟೀಸ್ ಇದೆ, ಹಾಗಾಗಿ ನಾನು ಈಗ ಇದನ್ನೇ ಹಾಕ್ತಾಯಿದ್ದೀನಿ, ನೋಡ್ಬೋದು.
ಯಾಕಂದರೆ ಇದು ಸಣ್ಣಕ್ಕಿದೆ ಅಲ್ರಿ, ತುಂಬ ಸ್ಟಫಿಂಗ್ ಹಿಡ್ಸೋದಿಲ್ಲ, ಅದಕ್ಕೆ ನಾನು ಚೂರು ಚೂರನ್ನೇ ಹಾಕೋತಾ ಇದ್ದೀನಿ. ಈಗ ನಮಗೆ ಈಸಿಯಾಗಿ ಈ ಥರನೇ ಫಸ್ಟಿಗೆ ಇಲ್ಲಿ ಮಾಡ್ಕೋಬೇಕ್ರಿ. ಇದನ್ನು ಇಲ್ಲಿ ಮಾಡ್ಕೊಂಡು ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ನೋಡಿರಿ ಈ ಥರನೇ ಮಾಡ್ಕೊಂಡ್ರೆ ಸಾಕು ನಮ್ಮದು ಸಮೋಸ. ಇಲ್ಲಿ ನೋಡಿರಿ ಈ ಥರನೇ ನಮಗೆ ಸಮೋಸ ಬಂತು. ಈಗ ನಾನು 2 ಸಮೋಸ ತೋರಿಸಿದ್ದೀನಿ, ಇನ್ನೂ ಮಾಡ್ತೀನಿ. ಈಗ ನೋಡ್ಬೋದು ನಾನು ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಈಗ ನಾವು ಸಮೋಸವನ್ನು ಒಂದೊಂದಾಗಿ ನಾನು ಇದರೊಳಗೆ ಎಣ್ಣೆಯೊಳಗೆ ಬಿಡ್ತಾಯಿದ್ದೀನಿ. ಇದು ಉರಿ ಸ್ವಲ್ಪ ಸ್ಲೋನೇ ಇರಬೇಕು, ತುಂಬ ಸ್ಪೀಡ್ ಇಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂತಂದರೆ ಮೇಲ್ಗಡೆ ಅಷ್ಟೇ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ, ಆದರೆ ಒಳಗಡೆ ಚೆನ್ನಾಗದು ಗರಿ ಗರಿಯಾಗಿ ಬೆಂದಿರೋದಿಲ್ಲ. ಅದಕ್ಕಾಗಿಯೇ ನಾನು ಸ್ವಲ್ಪ ಫ್ಲೇಮು ಸ್ಲೋನಲ್ಲೇ ಇಟ್ಕೊಂಡು ಈ ಥರನೇ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ಇದು ಚೆನ್ನಾಗಿ ಮೀಡಿಯಮ್ ಇದು ಸ್ಲೋ ಫ್ಲೇಮ್ನಲ್ಲೇ ಇದು ಆಗಬೇಕು. ಇದು ಕಲರು ಬ್ರೌನ್ ಕಲರ್ ಬರೋ ತನಕ ನಾವು ಸ್ವಲ್ಪ ಈ ಕಡೆ ಆ ಕಡೆ 2 ಕಡೆಗೆ ಫೋಲ್ಡ್ ಮಾಡಿಬಿಟ್ಟು ತಿರುಗಿಸಿ ನಾವು ಬೇಯಿಸ್ತಾ ಇರಬೇಕು. ನೋಡ್ತಾ ಇರ್ಬೋದು ನೀವು ನೋಡ್ಬೋದು ಸ್ವಲ್ಪ ಲೈಟಾಗಿ ನಮ್ಮ ಕಲರ್ ಚೇಂಜ್ ಆಗ್ತಾನೆ ಇದ್ದಾವೆ. ನೀವು ನೋಡ್ತಾ ಇದ್ದೀರಿ, ನಾನು ನಿಧಾನ ಊರಿನಲ್ಲೇ ಇಟ್ಟು ಈ ಥರ ಬೇಯಿಸ್ತಾ ಇದ್ದೀನಿ. ಈಗ ನೋಡಿದ್ರಿ, ಈಗ ನಾನು ತೆಗಿತಾ ಇದ್ದೀನಿ. ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ ನೋಡಿರಿ, ಚೆನ್ನಾಗಿ ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಇದೇ ಥರನೂ ಇನ್ನೊಂದು ಸ್ವಲ್ಪ ಇದ್ದಾವೆ, ನಾನು ಅದನ್ನೆಲ್ಲ ಫುಲ್ಲಾಗಿ ತೆಗೆದುಬಿಟ್ಟು ಹಾಕ್ತೀನಿ. ನೋಡ್ಬೋದು ನಮ್ಮ ಸಮೋಸ ಹಾಕಿದೆ ನೋಡಿರಿ, ಇಷ್ಟಕ್ಕೊಂದು ಸಮೋಸ ಮಾಡಿದ್ದೀನಿ ನೋಡಿರಿ, ಇಷ್ಟು ಚೆನ್ನಾಗಿ ಬಂದಿದೆ ಸಮೋಸ. ನೀವು ಮನೆಯಲ್ಲಿ ಇದೇ ಥರ ಮಾಡಿಕೊಡ್ರಿ, ತುಂಬ ಟೇಸ್ಟಾಗಿರುತ್ತೆ. ನೋಡ್ಬೋದು ನಮ್ಮದು ಸಮೋಸ ಏನು ಹೊಡೆದಿಲ್ಲ, ಎಂಥದ್ದಿಲ್ಲ, ತುಂಬ ಚೆನ್ನಾಗಾಗಿದೆ ಸಮೋಸ. ನೋಡ್ಬೋದು ಒಂದಕ್ಕಿಂತಲೂ ಒಂದು ಚೆನ್ನಾಗಾಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.